ಮಮತಾ ಅತ್ತೆ ಫೋನ್ ಮಾಡಿತ್ತು. ಸಾಯ್ತ್ರಿ ಕರ್ಕೊ ಬರ್ತಿದ್ದಂತೆ. ಅಡುಗೆ ಮಾಡಿದ್ಯಾ? ಅಯ್ಯೋ ಇನ್ನೂ ಏನು ಮಾಡಿಲ್ಲ ಕಣ್ರಿ. ಮಾಡ್ತೀನಿ. ತರಕಾರಿ ಎಲ್ಲ ತಂದು ಕೊಡ್ತು ಅಪ್ಪ. ಮಾಡಬೇಕು. ಇದಕ್ಕೆ ಹಿಂಗೆ ಆಡ್ತಿದ್ದಿ? ಇದಕ್ಕೆ ಮಗ ಹಿಂಗೆ ಮಾಡ್ಕೊಂಡಿದ್ದಿ? ಅಲ್ಲ ನನ್ನ ಮಾತಾಡೋದು ಮಾವನ ಜೊತೆ ಎಲ್ಲ ಕೇಳಿಸ್ಕೊಡಿದ್ದಾನೆ. ಹಾಂ, ನೀನು ಸಾವಿತ್ರಿನ ಎಷ್ಟು ಚೆನ್ನಾಗಿ ನೋಡ್ಕೋತೀಯೋ ಅಷ್ಟು ನಿನಗೆ ಒಳ್ಳೇದು. ನಿನ್ನ ಮೇಲೆ ನಿನ್ನಿಷ್ಟ ಅಷ್ಟೇ. ಒಡವೆ ಹಾಕೊಳ್ದೆ ಏನೂ ಇಲ್ದಾನೆ ಹಿಂಗೆ ನಿಂತ್ಕೊತೀನಿ ಅಂದರೆ ನಿಂತ್ಕೋ. ಇಲ್ಲ ಒಡವೆ ಬೇಕು ಚೆನ್ನಾಗೆ ನಾನು ಮೊದ್ಲಂಗೆ ಇರಬೇಕು ಅನ್ನೋದಾದರೆ ನಾನು ಹೇಳಿದ ಕೆಲಸ ಮಾಡು ಅಷ್ಟೇ. ಏನು ನಿನಗೆ ಬುದ್ಧಿ ಇಲ್ವಾ? ಹೇಳಿದ್ನೇ ಹೇಳ್ಬೇಕಾ? ಅಲ್ಲ ಕಣ್ರಿ, ಇದು ಒಳ್ಳೆ ಹಣೆ ಬರ ಆಯ್ತಲ್ಲ ನನಗೆ. ಇದು ಯಾವ ಕರ್ಮ ಅಂದರು? ಅಲ್ಲ ನನ್ನ ಒಡವೆ ನಾನು ಇಸ್ಕೊಳಕ್ಕೆ ಇವ್ರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೋಬೇಕಾ? ಇದು ಯಾವ ಕರ್ಮ ಅಂದರು? ಹೋಗ್ರಿ. ನಿನ್ನ ಮಾಡವೆ ಅಂದ್ರೆ ಪುಸ್ತಕ ಕೊಟ್ಟಿದ್ದೆ ನೀನು? 15 ಲಕ್ಷ ದುಡ್ಡು ಕೊಟ್ಟಿಲ್ವ ಅವರು? 15 ಲಕ್ಷ ದುಡ್ಡು ಕೊಟ್ಟಿಲ್ವ ಹೇಳು? ಬೇಡ ಬಿಡು ಬೇಡ. ನಿನಗೆ ಇಷ್ಟು ಕಷ್ಟ ಅಂದರೆ ಇನ್ನೇನು ಮಾಡೋಕ್ಕಾಗಿಲ್ಲ. ನಾನಂತೂ ಈ ಜನ್ಮದಲ್ಲಿ 15 ಲಕ್ಷ ಸಾಲ ತೀರ್ಸೋಕ್ಕಿಲ್ಲ. ನೀನು ಒಡವೆನೂ ಕೊಡೋಕ್ಕಿಲ್ಲ ಅವರು. ಸಾವಿತ್ರಿಗೆ ಕೊಟ್ಕೊಳ್ಳಿ ಬಿಡು. ಇನ್ನೇನು ಮಾಡೋದು ನಿನ್ನ ಬುದ್ಧಿ ಕಲಿಯೋದಿಲ್ಲ ಅಂದರೆ? ನಾನು ಅಷ್ಟು ಬಗೆಯಾಗಿ ಹೇಳ್ಕೊಟ್ಟಿವ್ನಿ. ಸಾವಿತ್ರಿನ ಒಂಚೂರು ಚೆನ್ನಾಗಿ ನೋಡ್ಕೊ ಸಾಕು. ನಿಮ್ಮ ಅಪ್ಪ ನಿಮ್ಮ ಅವನು ಅದನ್ನೇ ಬಯಸ್ತಿರೋದು. ನೀನು ಅವಳೊಬ್ಬಳನ್ನ ಚೆನ್ನಾಗಿ ನೋಡ್ಕೊಂಡು ಹೆಂಗೋ ಡೆಲಿವರಿ ಆಗಂಟ ಮಾಡಿತಾನೆ ಅದು ಇದು ಮಾಡ್ಕೊ ಸಾಕು. ಅವ್ರು ಕೊಡ್ತಾರೆ ಎಲ್ಲನೂ ಅಂತ ಹೇಳ್ತಾ ಇದ್ದೀನಿ. ಏನು ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ನೀನು? ಅಯ್ಯೋ ಆಯ್ತು ಬಿಡ್ರಿ, ಆಯ್ತು ಬಿಡಿ. ಮಾಡ್ತೀನಿ ಕಂದ್ ಬಿಡಿ. ಚೆನ್ನಾಗಿ ನೋಡ್ಕೋತೀನಿ ಕಂತೆ ಬಿಡಿ. ಅಡುಗೆ ಎಲ್ಲ ಮಾಡ್ತೀನಿ. ಏನು ತಲೆ ಕೆಡ್ಸ್ಕೊಬಿಡಿ. ಮಾಡಿದ್ರೆ ನಿನಗೆ ಒಳ್ಳೇದು, ಇಲ್ಲಾಂದ್ರೆ ನಿನ್ನ ಇಷ್ಟ ಅಷ್ಟೇ. ನಾನಂತೂ ಇನ್ನೇನು ಹೇಳೋಕ್ಕಿಲ್ಲ. ಓ ಸಾವಿತ್ರಿ ಬಂದವಾ? ಬಾ ಬಾ ಕೂತ್ಕೋ ಬಾ. ಇಷ್ಟೊತ್ತಾಗೋಯ್ತಾ? ಬಾ ಕೂತ್ಕೋ ಬಾ. ಸಾವಿತ್ರಿ ಬಂದವಾ? ಹ್ಞೂ ಬಾವ ಬಂದೆ. ಅಕ್ಕ ಚೆನ್ನಾಗಿದೆಯಾ ಅಕ್ಕ? ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನಿನ್ನ ಬಗ್ಗೆ ಕೇಳಿ. ನೀನು ಇಷ್ಟೊಂದು ಬದಲಾಯಿತಿ ಅಂತ ನಾನಂತೂ ಅಂದ್ಕೊಂಡಿದ್ದಿಲ್ಲ. ತುಂಬ ಸಂತೋಷ ಆಯಿತು ಕಣಕ್ಕ. ಓ ಬೋವ ಬಾ. ನೀನು ಖುಷಿಯಾಗಿರ್ಬೇಕು ತಾನೇ, ಅದೇ ನನ್ನ ಇಷ್ಟ. ನನ್ನ ತಂಗಿ ಚೆನ್ನಾಗಿರ್ಬೇಕು, ನಮ್ಮ ಅಪ್ಪ ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ಅಯ್ಯೋ ಅದೇನೋ ಬುದ್ಧಿ ಕೆಟ್ಟಿತ್ತು ಅಂತಾರಲ್ಲ, ಹಂಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟಿತ್ತು ನನಗೆ. ಎಲ್ಲ ಸರಿ ಹೋಯ್ತು ಈಗ. ಬೋವ ಬಾ ಕೂತ್ಕೋ ಬಾ. ಕೂತ್ಕೋ ಸಾವಿತ್ರಿ ಕೂತ್ಕೋ. ಸಾವಿತ್ರಿ ಎಲ್ಲ ಚೆನ್ನಾಗಿದ್ದೀರಾ ಮನೇಲಿ? ಪ್ರೇಮ, ನಿನ್ನ ನೇತ್ರ, ಮಗ ಎಲ್ಲ ಚೆನ್ನಾಗಿದ್ದಾರೆ? ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರವ? ನಿನ್ನ ಗಂಡ ಎಲ್ಲವ? ಅಕ್ಕ ಎಲ್ಲ ಚೆನ್ನಾಗವ್ರೆ ಕಣಕ್ಕ. ನೀನು ಚೆನ್ನಾಗಿದೆಯಾ ತಾನೆ? ಆ ಪಾಪುನ ಕರ್ಕೊಬಂದಿಲ್ವಾ? ಅವ್ನಿಗೆ ರಜೆ ಕೊಟ್ಟಿಲ್ವಕ್ಕ? ಎಲ್ಲವ ಯಾವ ರಜಾನೂ ಇಲ್ಲ, ಏನೂ ಇಲ್ಲ. ಶನಿವಾರ ಭಾನುವಾರನೂ ಕಳ್ಸೋಕ್ಕಿಲ್ಲ ಅವರು. ಒಟ್ಟಿಗೆ ಬೇಸಿಗೆ ರಜೆ ದಸರಾ ರಜೆ ಬರ್ತಾವಲ್ಲ ಆಗಲೇ ಕಳ್ಸೋದು. ಕುಂತಿರು, ಏನಾರು ಮಾಡ್ಕೊಬತ್ತೀನಿ ಕುಡಿಯೋಕ್ಕೆ. ಕುಂತಿರವ. ಏನವ ಇದು? ಅಕ್ಕ ಇಷ್ಟೊಂದು ಚೆನ್ನಾಗಿ ಮಾತಾಡ್ಸ್ತಾವಳೆ ನನ್ನ. ಒಂದ್ಸತಿ ಬಂದಾಗ ಮನೆ ಒಳಗೂ ಕೊಡ್ನಿಲ್ಲ. ಈ ಮನೆ ಹೆಂಗದೆ ಅಂತ ನಾನು ಒಳಗೆ ನೋಡ್ನಿಲ್ಲ ಕಣವ. ಹಂಗೆ ಹೋಗ್ಬಿಟ್ಟೆ. ಇಷ್ಟೊಂದು ಪ್ರೀತಿ ತೋರಿಸ್ತಾವಳಲ್ವ, ನಂಗೆ ಖುಷಿ ಆಯ್ತಲ್ಲ. ಮುಖನವ ಯಾಕೆ ನನ್ನ ಹೆಂಡತಿ ಮೇಲೆ ಅನುಮಾನ ಬಾವ ನಿನಗೆ? ಸುಮ್ಮನೆ ತಲೆ ಕೆಡ್ಸ್ಕೊಬೇಡ. ಚೆನ್ನಾಗಿ ನೋಡ್ಕೊತಲಕಂತೆ. ಬದಲಾಗೋಳಕನವ, ಮೊದ್ಲಂಗಿಲ್ಲ ಈಗ ಅವಳು. ಅದೇ ಬಾವ, ಅದೇ ನೋಡ್ತಾ ಇದ್ದೀನಿ. ನನಗೂ ಸಂತೋಷ ಬಾವ. ಅಕ್ಕ ಹಿಂಗಿದ್ರೆ ನನಗೂ ಖುಷಿ ಆಯ್ತದ ಹೇಳು. ತುಂಬ ಸಂತೋಷ ಆಯ್ತು ನನಗೆ. ರೂಮ್ ಕರ್ಕೋಗಿ ಸರಿ ರೆಸ್ಟ್ ಮಾಡಲಿ ಅವಳು. ಎಷ್ಟೊತ್ತು ಕೂತ್ಕೊಂಡಳು ರೂಮಲ್ಲಿ ಮನಿಕೊಳ್ಳಿ ಹೋಗಿ. ಅಡುಗೆ ಮಾಡ್ತಾವಳೆ ಇವಳು ಮಮತಾ. ಅಡುಗೆ ಆದ್ಮೇಲೆ ಕರಿತೀನಿ ಹೋಗಿ. ಇಲ್ಲಾಂದರೆ ಜ್ಯೂಸ್ ಏನೋ ಟೀನೋ ಮಾಡ್ತಾವಳೆ ಏನೋ ತಗೊಬರತ್ತೆ ಹೇಳ್ತೀನಿ. ಅಲ್ಲಿಗೆ ತಗೊಬರಕ್ಕೆ ಹೇಳ್ತೀನಿ ಹೋಗಿ. ನಡಿವಾ ನಡಿ, ರೂಮಲ್ಲಿ ಮನಿಕೊ ನಡಿ. ಬಸ್ಸಲ್ಲೂ ಎಷ್ಟೊತ್ತು ದೂರ ಕೂತ್ಕೊಬಂದೆ. ನಡಿ. ಸರಿ ಕಣವ. ಏನವ ಇದು? ಏನಿದು? ನನ್ನ ಕೈಲಿ ನಂಬಕ್ಕೆ ಐತೆ ಕಣವ. ನಿಜವಾಗ್ಲೂ ಮಮತಾಗ ಇಷ್ಟೊಂದು ಬದಲಾಗಿದ್ದಾಳ? ಅಲ್ಲ ಕಣವ, ಏನು ಹಾಕೊಂಡಿಲ್ವಲ್ಲವ ಅವಳು ಒಡವೆಗಳ? ಎಲ್ಲ ನಿನಗೆ ಕೊಟ್ಟವಳೆ. ಪಾಪ ಅವಳು ನೋಡಿದ್ರೆ ಹೊಟ್ಟೆ ಉರಿತದೆ. ಅದ್ಯಾಕೆ ಎಲ್ಲ ನಿನಗೆ ಕೊಟ್ಟವಳೆ? ಯಪ್ಪ, ಅದು ಯಾವ ಥರ ಮನಸ್ಸು ಬಂತು ಅವಳಿಗೆ? ಅದೇನೋ ಕಾಣೆ ಕಣವ, ಅದೇನೋ ಕಾಣೆ. ಸಡನ್ನಾಗಿ ನಾವು ಅಲ್ಲಿದ್ವಲ್ಲ ಪಾರ್ವತವ್ರ ಮನೆ, ಬಂದ್ಬಿಟ್ಟು ಕಾಲಿಗೆಲ್ಲ ಬಿದ್ದು ಬನ್ನಿ ನಿಮ್ಮ ದಮ್ಮಯ್ಯ ಬರಲೇಬೇಕು ನೀವು ಅಂತ ಹಿಂಸೆ ಮಾಡಿ ಕರ್ಕೊಬಂದ್ಲು. ಮನೇಲೂ ಬಂದಾಗ್ಲಿಂದ ಅಷ್ಟೇ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾಳೆ. ಆಮೇಲೆ ನಿನ್ನ ಕರ್ಕೊಬರಕ್ಕೆ ಹೋಗ್ತೀನಿ ಸಾವಿತ್ರಿ ನಂದೆಟ್ಗೆ ಹೋಗ್ಬಿಟ್ಟು ಕರ್ಕೊಬರಕವ, ಒಡವೆಲ್ಲ ಹಾಕೊಂಡು ಹೋಗು ಅಂತ ಏನು ಹಿಂಸೆ ಮಾಡಿ ಹಾಕಿ ಕಳಿಸಿದ್ಲು ಕಣವ. ಯಪ್ಪ, ನಂಬಕ್ಕೆ ಅಕ್ಕಿಲ್ಲ ಕಂದು ಬಿಡವತೆಗೆ. ಎಲ್ರಿ ಅವರು? ರೂಮ್ಗೆ ಹೋದ್ರು. ಅತ್ತೆ ಕೇಳಿದೆ ರೂಮ್ ಕರ್ಕೊಂಡೋಗತ್ತೆ. ಪಾಪ ಬಸ್ಸಲ್ಲೂ ಅಲ್ಲಿಂದ ಕೂತ್ಕೊಂಡು ಬಂದಿರ್ತಾಳೆ ಅಂದೆ. ಅದಕ್ಕೆ ರೂಮಿಗೆ ಕರ್ಕೊಯ್ತು ಇವತ್ತು ರೆಸ್ಟ್ ಮಾಡಲಿ ಅಂತ. ಅಲ್ಲ ಅದೇನೋ ಮಾಡ್ತೀನಿ ಅಂತ ಹೋದ್ರೆ ಹಂಗೆ ಬರ್ತಿದ್ದೆ. ಏನು ಮಾಡಿ ಬಾ. ಯೂಸ್ ಮಾಡಿದೆ, ಅದಕ್ಕೆ ನೋಡಕ್ಕೆ ಬಂದೆ ಕೊಡೋಣ ಅಂತ. ರೂಮಲ್ಲಿ ಹೋಗಿದ್ದಾರಾ? ಅಲ್ಲಿಗೆ ತೊಗೊಂಡೋಗಿ ಕೊಡ್ತೀನಿ ಬಿಡಿ. ನೀವು ತಾನೇ ಯಾವಾಗ ತಾನೇ ನನಗೆ ಸರಿಯಾಗಂಗೆ ಮಾಡ್ತೀರಿ ನೀವು? ಯಾವಾಗಲೂ ನನಗೆ ಕಷ್ಟ ಆಗಂಗೆ ತಾನೇ ನೀವು ಮಾಡೋದು. ನನಗೆ ಸರಿ ಸಾಗಂಗೆ ಯಾವಾಗ ಮಾಡ್ತೀರಿ? ನಡ್ರಿ, ಅಡುಗೆ ಮಾಡಬೇಕು, ಸಹಾಯ ಮಾಡಿ ನಡ್ರಿ. ಕುಂತ್ಕೊಂಡು ಬರೀ ಅದು ಇದು ಹೇಳೋದಲ್ಲ ಕತೆ. ಇವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀನೋ? ಪಾಪ ಬಸ್ರಿ ಹೆಂಗ್ಸು ಎಷ್ಟೊತ್ತಂದು ಕೂತ್ಕೊಂಡಲ್ಲ, ಹೋಗಿ ಮನಿಕೊಳ್ಳಿ ಅಂತ ಅಂದಪ್ಪ. ಅದರಲ್ಲೇನು ತಪ್ಪು? ಓ ಏನೂ ಇಲ್ಲ ಕಣಪ್ಪ, ಏನೂ ಇಲ್ಲ. ನಿನಗೆ ನಮ್ಮವ್ವ ನಮ್ಮಪ್ಪ ನನ್ನ ತಂಗಿರ ಮೇಲೆ ಇರೋ ಪ್ರೀತಿ ನನ್ನ ಮೇಲೆ ಇಲ್ಲ ಬಿಡು. ನನ್ನ ಮೇಲೆ ನಿನಗೆ 3 ಕಾಸಿನಷ್ಟು ಪ್ರೀತಿ ಇಲ್ಲ. ನನ್ನ ತಂಗಿ ಮೇಲೆ, ನಮ್ಮವ್ವ ನಮ್ಮಪ್ಪನ ಮೇಲೆ. ಅಯ್ಯೋ ಸಿ ಅಲ್ಲ ಕಣಪ್ಪ ನಿನಗೆ. ನೋಡಿ ಮತ್ತೆ ಹೆಂಗೆ ಮಾತಾಡ್ತಿದ್ದಿ ಅಂತ. ಏನೋ ಒಂದು ಇದು ಮಾಡೋದು ತಪ್ಪ ನಿನಗೆ. ಹೋಗು ಜ್ಯೂಸ್ ಕೊಡೋಗು ಫಸ್ಟು. ಸುಸ್ತಾಗಿರ್ತಾರೆ ಕುಡೀಲಿ. ಅಡುಗೆ ಮಾಡಕ್ತಾನೆ ಅದೇನು ಮಾಡ್ಕೊಟ್ಟಾನೆ ಹೋಗು.
ಆಮೇಲೆ ಇನ್ನೊಂದು ಮಾತು ಅವಳಿಗೆ ಒಡವೆ ಇಸ್ಕೊಂಡಿರೋದು ಅವ್ವ ಗೊತ್ತಿಲ್ಲ. ಸಾವಿತ್ರಿ ಅವ್ವ ನಿಮ್ಮ ಅವ್ವ ಹೇಳ್ತಂತೆ ಸಾವಿತ್ರಿ ಕರೆಗೆ ಹೋಗ್ತೀನಿ ಅಂದಿದ್ದಕ್ಕೆ ಅವಳೇ ಮಮತಾನೆ ಹಾಕಿ ಕಳಿಸಿದ್ಲು ಕಣವ ಅಂತ ಹೇಳ್ತಂತೆ. ಆಮೇಲೆ ಹೋಗಿ ಇಸ್ಕೊಬಿಟ್ಟು ಅವಳು ಹೇಳಿದ್ಲು ಅಂತ ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಇಸ್ಕೊಬೇಡ, ಆಮೇಲೆ ಎಲ್ಲ ಹಾಳು ಬಿದ್ದೋಗ್ತದೆ. ಅವ್ರಾಗ ಅವರೇ ಕೊಡಬೇಕು. ಸಾವಿತ್ರಿ ಇದು ಎಲ್ಲ ಮುಗಿಯೋ ಗಂಟೆ ಸುಮ್ಮನಿರು, ತಲೆ ಕೆಡಿಸ್ಕೊಬೇಡ, ಕೊಡ್ತಾರೆ. ಓ ಆಯ್ತು ಕಂದ್ ಬಿಡು, ಆಯ್ತು ಅದೇನಾರು ಹೇಳಿ ಹೇಳಿ ನನ್ನ ಹೊಟ್ಟೆ ಉರ್ಸಿ ಅಂತೆ. ಅಕ್ಕ ಬಕ್ಕ ಕುತ್ಕೋ. ಅಯ್ಯೋ ಇಲ್ಲಕ್ಕಂತ ಕುಡಿಯವ, ಕುಡಿ. ಅಡುಗೆ ಮಾಡಬೇಕು, ಅಡುಗೆ ಮಾಡ್ತಾ ಇದ್ದೆ, ಮಾಡ್ತೀನಿ. ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಆಮೇಲೆ ಅರ್ಧ ಅಡುಗೆ ಕೆಲಸ ಎಲ್ಲ ಹಂಗಂಗೆ ಆಗೋಯ್ತದೆ. ಅಡುಗೆ ಮಾಡಿಬಿಡ್ತೀನಿ ಇರು, ಮಧ್ಯಾಹ್ನಕ್ಕೆ ಟೈಮ್ ಆಯ್ತಲ್ಲ, ಊಟ ಮಾಡಿರಂತೆ. ಸರಿ ಮಮತಕ್ಕ. ಅಲ್ಲ ಮಮತಕ್ಕ, ಎಲ್ಲ ಒಡವೆನೂ ಅವಂಗೆ ಕೊಟ್ಬಿಟ್ಟಿದೆಯಲ್ಲ, ನೀನು ಒಂದೆರಡು ಹಾಕೋಬೇಕು ತಾನೆ. ನೀನು ಏನೂ ಇಲ್ಲದೆ ಹಿಂಗಿದೆಯಲ್ಲ, ಅವನ ಹತ್ರ ಇಸ್ಕೊಂಡು ಹಾಕೋ. ಹಾಂ ಅಯ್ಯೋ ಹಾಕಲ್ಲಿ ಬವ್ವ, ಇಷ್ಟು ದಿನ ನಾನು ಹಾಕೊಂಡೇ ಇತ್ತಿಲ್ವಾ? ಅವ್ವ ಪಾಪ ಯಾವಾಗ ಹಾಕತ್ತಿತ್ತೇಳು? ಯಾವಾಗಲೂ ಏನೂ ಹಾಕೊಂಡಿತ್ತಿಲ್ಲ. ನೀನು ಯಾವಾಗ ನೋಡಿದ್ದೆ ಅವ್ವ ಹಾಕೊಳ್ಳೋದ? ಹಂಗೆ ಯಾವಾಗಲೂ ಪಾಪ ಹಾಕೊಂಡೇ ಇಲ್ಲ. ಅದಕ್ಕೆ ನಾನೇ ಹಾಕೊಳ್ಳಿ ಹೊಸಿದಿನ ಅಂತ ಕೊಟ್ಬಿಟ್ಟಿನಿ ಎಲ್ಲನೂ. ಹಾಕೊಳ್ಳಿ ಸುಮ್ಮನಿರು, ನನಗೇನು ನಾನು ಎಲ್ಲೋಯ್ತಿದ್ದೆ ಏನೂ ಇಲ್ಲ ಅಲ್ವಾ? ಬೇಕಾದಾಗ ಇಸ್ಕೊತೀನಂತೆ. ಈಗ ಅವ್ವನೇ ಹಾಕೊಳ್ಳಿ ಸುಮ್ಮನಿರು. ಆದರೂ ನೀನು ಎಷ್ಟು ಒಳ್ಳೆಯವಳಕ್ಕ, ನೀನು ಎಷ್ಟು ಒಳ್ಳೆಯವಳು. ಅಲ್ಲ ನಿನ್ನೆಲ್ಲ ಒಡವೆನ ಅವ್ವಂಗೆ ಕೊಟ್ಬಿಟ್ಟು ಅವ್ವ ಹಾಕೊಳ್ಳಿ ಅಂತ ನೀನು ಹಂಗೆ ಇದೆಯಲ್ಲ. ನಿಜವಾಗ್ಲೂ ಇಂಥ ಮನಸ್ಥಿತಿ ಯಾರಿಗೂ ಬರೋದಿಲ್ಲ ಕಣಕ್ಕ. ನೀನು ಎಷ್ಟು ಪ್ರೀತಿಸ್ತೀಯ ಅವ್ವ ಅಪ್ಪನ. ಯಾಕೆ ಹಂಗೆ ಮಾಡಿಬಿಟ್ಟು ಏನೋ ಆ ಕ್ಷಣ ಗೊತ್ತಿಲ್ಲ. ಅದೆಲ್ಲ ಅದಕ್ಕೂ ನಿನ್ನ ಬೆಲೆ ಕಟ್ತಾ ಇದೆಯಾ ಬಿಡು. ಯೋ ಬವ್ವ ಬಾ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡು? ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡವ. ನೀನು ಇರೋಷ್ಟು ದಿನ ಆರಾಮಾಗಿ ನಿಮಗೆ ಖುಷಿಯಾಗಿ ಇದ್ದೋಗು ಅಷ್ಟೇ. ನಿನ್ಗೆ ಏನು ತಿನ್ನಬೇಕು ಅನಿಸ್ತದೆ, ಏನು ಬೇಕು ಎಲ್ಲನೂ ಹೇಳು, ನಾನು ಮಾಡ್ಕೊಡ್ತೀನಿ ಆಯಿತಾ? ನಿನ್ಗೆ ಏನು ಅನ್ಸಿದ್ರು ಹೇಳ್ಬೇಕು ನಂತವು. ಆಯ್ತಕ್ಕ, ಆಯಿತು, ಪರವಾಗಿಲ್ಲ. ನಾನು ಅಳಿಯಂದ್ರು ಸರಿಯಾಗಿ ಟ್ರೈನಿಂಗ್ ಕೊಟ್ಟವ್ರೆ ಇವಳಿಗೆ. ಹಾಂ ಸರಿಯಾಗಿ ಮಾಡ್ತಾವ್ರೆ ಕಂತ ಹಾಕು. ಏನಮ್ಮ ಇದು, ನನ್ನ ಕಣ್ಣಲ್ಲಿ ನನಗೆ ನಂಬಕ್ಕಾಗ್ತಾಯಿಲ್ಲ. ಪ್ರೇಮಿಗೆ ಇದನ್ನೆಲ್ಲ ಹೇಳಿದ್ರೆ ಖಂಡಿತ ಆಶ್ಚರ್ಯ ಪಡ್ತಾಳೆ. ಅವಳಂತೂ ನಂಬೋದೇ ಇಲ್ಲ ಬಿಡು, ಇಷ್ಟೊಂದು ಬದಲಾಗಿದ್ದಾಳೆ ಮಮತಕ್ಕ ಅಂದರೆ. ಅಯ್ಯೋ ಅವಳನ್ನ ಬದಲಾಯಿಸಿರೋದೇ ಅವಳು, ನೀನು ಅವಳಿಗೆ ಹೇಳಬೇಕು ಅಂತ ಇದೆಯಲ್ಲವಾ? ಏನವ ಏನೋ ಹೇಳ್ದೆ? ಏನೂ ಇಲ್ಲ ಕಣವ. ಪಾಪ ಪ್ರೇಮ ಹೆಂಗೆ ನಂಬಳು ಹೇಳು? ನಮ್ಮ ಕೆಲೆ ನಂಬಕೈತಲ್ಲ, ಏನು ಪ್ರೇಮ ಕೆಲೆ ನಂಬಕ್ಕದ? ಯಾವುದೇ ಕಾರಣಕ್ಕೂ ನಂಬಕ್ಕಿಲ್ಲ ಅವಳು. ನೀನು ಇದೆಲ್ಲನೂ ಹೇಳ್ಬಿಟ್ರೆ ಅದಂತೂ ನಿಜ. ಸರಿ ಅವ, ಸರಿ ಆಯಿತು, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮನೆಗೂ ಅಡುಗೆ ಆದಮೇಲೆ ಹೇಳಿಸ್ತೀನಿ, ಊಟ ಮಾಡಿವಂತೆ. ಮನೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡು. ಸರಿ ಕಣವ ಆಯಿತು. ಅಪ್ಪ ಎಲ್ಲಿ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲವ? ಅದು ಎಲ್ಲೋಗೈತೆ? ಓ ಎಲ್ಲೋ ಹೋಗಿರ್ತದೆ, ಬರ್ತದೆ. ಮನೆಗೂ ನೀನು ಮನೆಗೂ ಒಂದು ಸ್ವಲ್ಪ ಹೊತ್ತು ಮನೆಕವ. ಅಯ್ಯೋ ನನ್ನ ಕಂದ, ಎಷ್ಟು ದಿನ ಆಗಿತ್ತವ, ಎಷ್ಟು ದಿನ ಆಗಿತ್ತು ತವ್ರ ಮನೆ ಅಂತ ಬಂದು ನನ್ನ ಮಗಳು ನಮ್ಮದೇ ಕಣ್ಮುಚ್ಚು ನಿದ್ದೆ ಮಾಡೇ ಎಷ್ಟೋ ಹೊಸ ಆಗಿತ್ತು. ಇವತ್ತು ನನ್ನ ಅಳಿಯನಿಂದ, ನನ್ನ ಪ್ರೇಮನಿಂದ ನನ್ನ ಮಗಳು ನನ್ನ ಮನೆಗೆ ಬಂದು ನೆಮ್ಮದಿಯಾಗಿ ಮನೆ ಕೊಡಂಗೆ ಆಯ್ತು ಕಣ. ಹೆಂಗೋ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.